ಕಲಿ ದುರ್ಯೋಧನ ಅವತಾರ ಮಾಡಿದ. ಅವನು ಎಷ್ಟು ದಿವಸ ಇದ್ದ? 70 ವರ್ಷಗಳವರೆಗಿದ್ದ. 70-71 ವರ್ಷಗಳವರೆಗಿದ್ದ. ಅವನು ಇರುವಷ್ಟು ದಿನಗಳವರೆಗೆ ದ್ವಾಪರ ಯುಗವಿತ್ತು. ಬ್ರಿಟಿಷರು ಇದ್ದಾಗ ಧರ್ಮ ನಡೆದಾಗೆ. ಕಲಿ ಸತ್ತ ಮರುದಿನವೇ ಕಲಿಯುಗ ಪ್ರಾರಂಭವಾಯಿತು. ಹಾಗಾಗಿ ಆ ಕಲಿ ಯಾವಾಗ ಪ್ರಾರಂಭವಾಯಿತೋ ಕಲಿಯುಗ, ಅದನ್ನು 36 ವರ್ಷಗಳವರೆಗೆ ಷಟ್ತ್ರಿಂಶಾಬ್ದಂ ಕೃಷ್ಣ ಹೇಳಿದ, ನಥಿಂಗ್ ಡೂಯಿಂಗ್, ಇನ್ನೇನೋ ಮಾಡಲಿಕ್ಕಿಲ್ಲ, ಇಲ್ಲಿ ಹೋಗಾಚೆ, ನಿನ್ನ ಪ್ರಭಾವ ಏನೋ ಇರಲಿಕ್ಕಿಲ್ಲ. ಕೃಷ್ಣ ಹೇಳಿದ್ದಕ್ಕೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಸರ್ವಜ್ಞನಾದ ಸ್ವತಂತ್ರನಾದ ಪರಮಾತ್ಮ ಸರ್ವನಿಯಾಮಕ ಭಗವಂತ ಹೇಳಿದ ಮೇಲೆ ಈ ಕಲಿಯನ್ನು ಮಾಡೋದು. ಹಾಗಾಗಿ ಕೃತಮೇವ ಅನ್ವವರ್ತತ, ಕೃತಯುಗವನ್ನೇ ನಡೆಸಿಬಿಟ್ಟ. ಆದರೆ ಕಲಿಯುಗ ಕೃತಯುಗಕ್ಕಿಂತಲೂ ಅಧಿಕವಾಯಿತು. ಯಾಕೆ ಅಂತಂದರೆ ಅದಕ್ಕೆ ಮುಂದೆ ಹೇಳ್ತಾರೆ, ಇಲ್ಲೇ ಬರ್ತದೆ. ಏನು ಹೇಳ್ತಾರೆ? ಶ್ರೀಮದಾಚಾರ್ಯ 2 ಬಾರಿ ಹೇಳ್ತಾರೆ. ಯಾವ್ದು ಬಾರಿ ಬಹಳ ಸ್ವಾರಸ್ಯವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ ಭಾಗವತಕ್ಕೆ. ಏನಾಗತ್ತೆ ಅಂತಂದರೆ, ಕೃತಯುಗದೊಳಗೆ ತಾಕತ್ತು ಬಹಳ, ಜನರಿಗೆಲ್ಲ ಬೇಕಾದಷ್ಟು ಧರ್ಮ ಮಾಡುವುದಕ್ಕೆ ಸೌಕರ್ಯವಿದೆ. ಹಾಗಾಗಿ ಎಷ್ಟು ಧರ್ಮ ಮಾಡಿದರೂ ಮಹಾಪುಣ್ಯ ಇಲ್ಲ, ಬಹಳ ಶ್ರಮ ಪಡಬೇಕು, ಸ್ವಲ್ಪ ಪುಣ್ಯ. ಇಲ್ಲಿ ಹಾಗಲ್ಲ, ಸ್ಮರಣೆ ಮಾಡಿದರೆ ಸಾಕು. ಕೃತಯುಗದಲ್ಲಿ ತಪಸ್ಸು ಮಾಡಿದರೆ, ದ್ವಾಪರ ಯುಗದಲ್ಲಿ ತ್ರೇತಾಯುಗದಲ್ಲಿ ಧ್ಯಾನಾದಿಗಳನ್ನು ಮಾಡುವುದರಿಂದ, ದ್ವಾಪರ ಯುಗದಲ್ಲಿ ಯಜ್ಞಯಾಗವನ್ನು ಮಾಡುವುದರಿಂದ ಬರುವ ಪುಣ್ಯವನ್ನು ಕೇವಲ ಭಗವಂತನ ನಾಮಸ್ಮರಣೆ ಮಾಡುವುದರಿಂದ ಬರ್ತದೆ. ಶ್ರೀಮದಾಚಾರ್ಯ ಈ ಮಾತನ್ನು 2 ಬಾರಿ ಹೇಳ್ತಾರೆ ತಾತ್ಪರ್ಯ ನಿರ್ಣಯದ. ಬಹಳ ಸುಂದರವಾದ ಮಾತು. ಇಷ್ಟು ಮಾತ್ರವಲ್ಲ, ಶೀಘ್ರದಲ್ಲಿ ಫಲ ಬರ್ತದೆ ಕಲಿಯುಗದಲ್ಲಿ. 1, ಸ್ವಲ್ಪ ಮಾಡಿದರೂ ಮಹಾಫಲ ಸಿಗ್ತದೆ. 2, ಇಂಥ ಸೌಕರ್ಯವಿದ್ದದ್ದರಿಂದ ಕಲಿಯುಗವನ್ನು ಪ್ರಾರಂಭ ಮಾಡಿಸದಿದ್ದರೂ ತಾನು ಇರುವ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕಲಿಯ ಗುಣವನ್ನು, ಕೃತಯುಗದ ಸೌಭಾಗ್ಯವನ್ನು ಎರಡನ್ನೂ ತಂದು ಬಿಟ್ಟಿದ್ದ. ಕೃತಯುಗದಲ್ಲಿ ಏನು ಧರ್ಮ ನಡಿಬೇಕೋ ಆ ಧರ್ಮವನ್ನು ನಡೆಸಿದ. ಕಲಿಯುಗದ ಪ್ರಭಾವದಿಂದ ಏನು ಲಾಭವಾಗಬೇಕೋ ಸ್ವಲ್ಪಕ್ಕೆ ಮಹಾಪುಣ್ಯ, ಆ ಪುಣ್ಯವನ್ನೂ ಮಾಡಿಸಿದ. ಬಹಳ ಸೂಕ್ಷ್ಮವಾಗಿದೆ. ಕೃತಯುಗದ ಧರ್ಮವನ್ನು ನಡೆಸಿಬಿಟ್ಟ ಅಂತ ಉತ್ಸಾಹದಲ್ಲಿ ನಾವು ಹೇಳಿಬಿಟ್ರೆ, ಕಲಿಯುಗದಲ್ಲಿ ಏನು ಸ್ವಲ್ಪಕ್ಕೂ ಮಹಾಪುಣ್ಯವಿದೆ, ಅದು ಹೋಯಿತು. ಕೃಷ್ಣ ಇದ್ದು ಕಲಿಯುಗವನ್ನು ದೂರ ಚೆಲ್ಲಿ ಮಾಡಿದ್ದಕ್ಕೆ ಹೋಯ್ತದು ಅಂತಾಗಿ ಬಿಡುತ್ತದೆ. ಶ್ರೀಮದಾಚಾರ್ಯ ಆ ಕಡೆಗೆ ಗಮನ ಇಟ್ಟಿದ್ದಾರೆ. ಹಾಗಾಗಿ ಶ್ರೀಮದಾಚಾರ್ಯ ನಿರ್ಣಯವನ್ನು ಕೊಡುವಾಗ ಹೇಳ್ತಾರೆ, ಕೃತಯುಗದ ಧರ್ಮವನ್ನು ನಡೆಸಿ, ಕೃತಯುಗದ ಸೌಭಾಗ್ಯ ಅಷ್ಟು ಸಮೃದ್ಧಿ, ಆದರೆ ಕಲಿಯುಗದ ವಿಶೇಷಾಂಶಗಳ ಲಾಭ ಅವುಗಳನ್ನು ತಂದ. ಯಾಕೆ? ಕಲಿಯುಗ ಇನ್ನೂ ಪ್ರಾರಂಭವಾಗಿಲ್ಲಲ್ಲ, ಭಗವಂತನ ಇಚ್ಛೆ. ಯಾವುದ್ಯಾವ ಯುಗ ಯಾಕೆ ಪ್ರಾರಂಭವಾಗಬೇಕು? ಭಗವಂತನ ಸಂಕಲ್ಪದಿಂದಾಗ. ತಾತ್ಪರ್ಯ ನಿರ್ಣಯವನ್ನು ಓದುವುದಕ್ಕೂ ನಮ್ಮ ತಲೆ ಬೇಕು, ಸ್ವಲ್ಪ ನಿಧಾನವಾಗಿ ಓದಬೇಕಾಗ್ತದೆ. ಗಡಿಬಿಡಿ ಮಾಡುವವರಿಗೆ ಯಾವುದೇನು ಸಿದ್ಧವಾಗುವುದಿಲ್ಲ. ನೋಡಿ, ಒಂದೇ ಮಾತು ಹೇಳ್ತೇನೆ, ಅದರಲ್ಲಿ ತತ್ರಾಪಿ ಶ್ರೀಮದಾಚಾರ್ಯರ ವಾಕ್ಯ, ಟೀಕಾಕೃತ್ಪಾದರ ವಾಕ್ಯ, ಭಾಗವತ, ವೇದ, ಗೀತಾ ಯಾವುದೂ ನಮ್ಮ ಕೈಗೆ ಹತ್ತೋದಿಲ್ಲ, ಎಲ್ಲ ಮೀರಿ ಹೋಗಿಬಿಡ್ತದೆ. 2 ಮಾತುಗಳನ್ನು ಸಮಾವೇಶ ಮಾಡಿ ಶ್ರೀಕೃಷ್ಣ ಪರಮಾತ್ಮ ತಾನು ರಾಜ್ಯವಾಳುವ, ವಿಶೇಷವಾಗಿ ಪಾಂಡವರಿಗೆ ಪಟ್ಟವಾದ ಮೇಲಿನ 36 ವರ್ಷಗಳ ಕಾಲ ಆ ರೀತಿಯಾಗಿ ನಡೆಸಿದ ಪರಮಾತ್ಮ. ಹಾಗಾಗಿ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮನ ನಾನುದ್ವೇಷ್ಟಿ ಕಲಿಂ ಸಮ್ರಾಟ್ ಸಾರಂಗ ಇವ ಸಾರಭುಕ ಕುಶಲಾನ್ಯಾಶು ಸಿದ್ಧ್ಯಂತಿ ನೇತರಾಣಿ ಕೃತಾನಿಯತ. ಕುಶಲ ಕರ್ಮಗಳು, ಪುಣ್ಯ ಕರ್ಮಗಳೇನಿವೆ, ಆ ಪುಣ್ಯಕರ್ಮಗಳು ಬೇಗನೆ ಸಿದ್ಧವಾಗತ್ತೆ ಅಂತ ಭಾಗವತ ಹೇಳಿದೆ. ಬೇಗನೆ ಸಿದ್ಧವಾಗತ್ತೆ ಅಂತನ್ನುವ ಅಷ್ಟೇ ಮಾತನ್ನು ಯಾದವಾರ್ಯರು ಒಪ್ಪಿಕೊಳ್ಳದೆ ಅದರ ಜೊತೆಗೆ ಇನ್ನೊಂದನ್ನು ಸೇರಿಸ್ತಾರೆ. ನಮ್ಮ ಆಚಾರ್ಯರು ಶ್ರೀಮದಾಚಾರ್ಯರು ಹೇಳಿದ್ದಾರಪ್ಪ, ಸ್ವಲ್ಪವಾದ ಪುಣ್ಯಕ್ಕೂ ಮಹಾಫಲವಿದೆ ಅಂತ, ಅದನ್ನು ಇಟ್ಟುಕೋ. ಕುಶಲಾನಿ ಪುಣ್ಯಾನಿ ಆಶು ಅಲ್ಪಾನುಷ್ಠಾನ ಮಾತ್ರೇಣ ಸಿದ್ಧಂತಿ ಮಹಾಫಲ ಕಾರಣಾನಿ ಭವಂತಿ. ಯಾದವಾರ್ಯರ ವ್ಯಾಖ್ಯಾನ ನೋಡಿ, ಬಹಳ ಸೂಕ್ಷ್ಮವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಇರಲಿ, ಹೀಗೆ ಆ ಕಲಿಗೆ ಆಶ್ರಯವನ್ನು ಕೊಟ್ಟ. ಕಲಿಗೆ ಆಶ್ರಯವನ್ನು ಕೊಟ್ಟ 2ನೇ ಕ್ಷಣಕ್ಕೆ ನನಗೆ ಸ್ಥಾನವನ್ನು ಕೊಡು ಅಂತ ಹೇಳಿದ. ಸ್ಥಾನವನ್ನು ಕೊಡು ಅಂತ ಹೇಳಿದಾಗ 4 ಸ್ಥಾನಗಳನ್ನು ಕೊಟ್ಟ. ಏನದು 4 ಸ್ಥಾನಗಳು? ದ್ಯೂತಂ ಪಾನಂ ಸ್ತ್ರೀಯಸ್ಸೂನ. ಕಲಿ ಎಂದರೆ ಶಬ್ದಕ್ಕೆ ಸಂಸ್ಕೃತದಲ್ಲಿ ಇನ್ನೊಂದರ್ಥ ಜಗಳ. ಕಲಿ ಅಂದರೆ ಜಗಳ. ಕಲಿ ಅನ್ನ ಶಬ್ದಕ್ಕೆ ಜಗಳ ಅಂತ ಅರ್ಥ. ಹಾಗಾಗಿ ದ್ಯೂತ, ಜೂಜಾಟದಲ್ಲಿ ಕಲಿ ಇದ್ದಾನೆ, ಜಗಳವಾಡ್ತಾ ಇರ್ತಾನೆ.
ಜಗಳವಾಡ್ತಾ ಇರ್ತಾರೆ, ಹೊಡಿತಾರೆ, ಬಡಿತಾರೆ, ಬೈತಾರೆ. ಪಾನಂ ಕುಡಿದಾಗ ಅಲ್ಲೂ ಜಗಳ. ಸ್ತ್ರೀಯ ವೇಶ್ಯಾಸ್ತ್ರೀಯರು, ದುಷ್ಟ ಸ್ತ್ರೀಯರು, ಅಲ್ಲಿ ಜಗಳ. ಸೂನ ಕೊಲೆ, ಅಲ್ಲೂ ಜಗಳವಿದೆ. ಹೀಗೆ 4 ಕಡೆಗೆ ಅವನು ಸ್ಥಾನವನ್ನು ಕೊಟ್ಟ. ಏನಾಯಿತು ಅಂತಂದರೆ ಕಲಿ ಏನಂದ, ಇದೆಲ್ಲ ಸರಿಯಾಯಿತು, ಇದೆಲ್ಲ ಸರಿಯಾಯಿತು, ಆದರೆ ಇದರಿಂದ ಮುಗಿಲಿಲ್ಲ ಅಂತಂತಾನೆ. ಮೆಕಾಲೇನ್ ಬುದ್ಧಿ ಅವನಿಗೆ, ಕಲಿಗೆ. ಅವನೇನಂದ ಅಂತಂದರೆ, ಈ ಹಿಂದೂ ಸಮಾಜವನ್ನು ನಾವು ಪರಿವರ್ತನೆ ಮಾಡಬೇಕಾದ್ರೆ ಇವರಿಗೆ ಯಾವುದಾದ್ರೂ ಒಂದು ಚಟವನ್ನು, ನಮ್ಮ ಪಾಶ್ಚಾತ್ಯರ ಒಂದು ಚಟವನ್ನು ಹಚ್ಚಿಸಬೇಕು. ಅವನ ಪತ್ರಗಳಲ್ಲಿ ಇದ್ದ ಮಾತು ನಿಮಗೆ ತೋರಿಸ್ತೀನಿ, ತರಲಿಲ್ಲ ನಾನು. ಅದಕ್ಕಾಗಿ ಮೆಕಾಲೆ ತನ್ನ ಲೇಖದ ಪತ್ರದಲ್ಲಿ ಹೇಳ್ತಾನೆ. ತನ್ನ ಯಾರೋ ಸರಿಗೆ ಉತ್ತರ ಬರೆದಿರ್ತಾನೆ, ರೈಟ್ ಆನರಬಲ್ಗೆ ಬರೆದಾಗ ಹೇಳ್ತಾನೆ, ನಾನು ಇಲ್ಲಿ ಎಲ್ಲರಿಗೆ ಚಹಾ ಕುಡಿಸುವುದನ್ನು ಕಲಿಸಿದ್ದೇನೆ. ಈಗ ನಾನು ಇಂಟ್ರಡ್ಯೂಸ್ ಮಾಡಿದ್ದೇನೆ. ನನಗನ್ನಿಸ್ತದೆ ಇದನ್ನು ಕುಡಿತಾ ಅವರು ಅಮಲೇರಿ, ಅವರಿಗೆ ನಮ್ಮ ಪಾಶ್ಚಾತ್ಯರ ರುಚಿ ಎಲ್ಲ ಒಂದೊಂದಾಗಿ ಬರ್ತದೆ. ಪತ್ರ ಬರೆದಿದ್ದ. ಟೀ ಕುಡಿಯೋದು, ಚಹಾ ಕುಡಿಯೋದು 1, ಇಂಗ್ಲಿಷ್ ಮಾತಾಡುವುದು 2, ಇದು 2 ಮಾಡಿಬಿಟ್ಟು ಸಾಕು, ಅವರೆಲ್ಲ ನಮಗೆ ವಶರಾಗ್ತಾರೆ. ಮೆಕಾಲೆ ಹೇಳುವ ಮಾತು ಇದು. ಸಜ್ಜನರಿಗೆ ಹಾಗೆ ಕಲಿ ಏನಂತಾನೆ, ನನಗೆ ಸ್ಥಾನ ಕೊಟ್ಟದ್ದಲ್ಲಿ ದ್ಯೂತ, ಜೂಜಾಟಕ್ಕೆ ಈ ಬ್ರಾಹ್ಮಣರು ಬರುವುದಿಲ್ಲ. ಬ್ರಾಹ್ಮಣರು ಯಾರೂ ಬರುವುದಿಲ್ಲ. ಅವರು ಶುದ್ಧವಾಗಿ ಮಡಿಯಲ್ಲಿ ಸ್ನಾನಾದಿಗಳನ್ನು ಮಾಡಿ ಗಂಗಾ ಸ್ನಾನ ಮಾಡ್ತಾರೆ, ಜಪತಪಾದಿಗಳನ್ನು ಮಾಡಿಕೊಂಡು ಭಾಗವತಾದಿ ಕೇಳಿಕೊಂಡು ಮಡಿಯಲ್ಲಿ ನೈವೇದ್ಯದ ಊಟವನ್ನು ಮಾಡಿಬಿಡ್ತಾರೆ. ಹಾಗಾಗಿ ಅವರಿಗೆ ಜೂಜಾಟದ ಪ್ರಸಂಗ ಇಲ್ಲ, ಕುಡಿತ ಇಲ್ಲ, ಸ್ತ್ರೀ ಇಲ್ಲ, ಸೂನ ಇಲ್ಲ. ಇಲ್ಲಿ ಎಲ್ಲ ಭ್ರಷ್ಟರೇ ಬರ್ತಾರೆ, ನೀಚರೇ ಬರ್ತಾರೆ, ದುಷ್ಟರೇ ಬರ್ತಾರೆ. ಅವರಲ್ಲಿ ನನ್ನ ಪ್ರವೇಶ ಮಾಡಿ ನಾನು ದಾಳಿ ಮಾಡಿ ಏನು ಮಾಡೋದು? ಆನಂದವಾಗುವುದಿಲ್ಲ. ಬ್ರಾಹ್ಮಣರಲ್ಲಿ ಹೊಕ್ಕು, ಸಜ್ಜನರಲ್ಲಿ ಹೊಕ್ಕು, ಅವರ ತಲೆ ತಿರುಗಿಸಿ ಅವರಿಂದ ಪಾಪವನ್ನು ಮಾಡಿಸಿದರೆ ಕಾಲರ್ ಟೈಟ್. ಇಟ್ ಈಸ್ ಎ ಫೆದರ್ ಇನ್ ಕ್ಯಾಪ್. ಇದು ಆಗಬೇಕಾದರೆ ಬ್ರಾಹ್ಮಣರು, ಸಜ್ಜನರು, ಕ್ಷತ್ರಿಯರು ಎಲ್ಲರೂ ಉತ್ತಮರಾದವರು. ದುರ್ಮಾರ್ಗಕ್ಕೆ ಹೋಗದಿದ್ದವರು ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ನನ್ನ ಪ್ರಭಾವವಾಗಬೇಕಾದರೆ ಈ 4 ಸ್ಥಾನಗಳು ಸಾಕಾಗುವುದಿಲ್ಲ. ಇನ್ನೊಂದು ಸ್ಥಾನ, 1 more ಪ್ಲೀಸ್ ಅಂತ ಕೇಳಿದ ಪರೀಕ್ಷಿತ್ ರಾಜನಿಗೆ. ಕೇಳಿದಾಗ ಕಲಿಗೆ ಇನ್ನೊಂದು ಸ್ಥಾನವನ್ನು ಕೊಟ್ಟ. ಯಾವುದು? ಆಮ್ನಿಬಸ್, ಎಲ್ಲರಿಗೂ ಉಪಯೋಗ ಬೀಳುವಂತಹ ವಸ್ತು, ಅದು ಬಂಗಾರ. ಆ ಬಂಗಾರಕ್ಕಾಗಿ, ಹಣಕ್ಕಾಗಿ ಜಗಳ ಶುರುವಾಯಿತು. ಬಂಗಾರಕ್ಕಾಗಿ ಯಾವಾಗ ಅವನು ವರವನ್ನು ಕೊಟ್ಟನೋ, ಆಗ ವರವನ್ನು ಕೊಟ್ಟ 2ನೇ ಕ್ಷಣಕ್ಕೆ ತನ್ನ ತಲೆಯ ಮೇಲೆ ಕಿರೀಟದಲ್ಲೇನೆ ಆ ಕಲಿ ಕೂತಿದ್ದಾನೆ. ಆ ತಲೆಯ ಕಿರೀಟದಿಂದ ಹೋಗಿ ಅವನ ತಲೆಯಲ್ಲೇ ಬುದ್ಧಿಯನ್ನು ಕೆಡಿಸಿಬಿಟ್ಟ. ಕೆಡಿಸಿದ 2ನೇ ಕ್ಷಣಕ್ಕೆ ಬೇಟೆಗೆ ಹೋದ ಪರೀಕ್ಷಿತ್ ರಾಜ. ಆಶ್ರಮದಲ್ಲಿ ನೋಡಿದ ಶಮೀಕ ಋಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ, ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಮುಳುಗಿದ್ದಾರೆ. ಅವರು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಮುಳುಗಿದ್ದಾರೆ ಅಂತ ತಿಳಿಲಿಲ್ಲ, ಮೌನವಾಗಿ ನಾಟಕ ಮಾಡ್ತಾ ಇದ್ದಾರೆ ಅಂತ ತಿಳಿದ. ತಿರಸ್ಕಾರ ಬಂತವನಿಗೆ, ಬಾಯಾರಿಕೆಯಾಗಿದೆ, ಇಡೀ ಆಯುಷ್ಯದಲ್ಲಿ ಆಗದಿರುವ ಬಾಯಾರಿಕೆಯಾಗಿದೆ. ಹತ್ತರದಲ್ಲಿ ಸುತ್ತಲೂ ಎಲ್ಲೂ ನೀರಿಲ್ಲ, ನದಿ ಇಲ್ಲ, ಬಾವಿ ಇಲ್ಲ. ನೀರು ಸಿಗದೇ ಇದ್ದದ್ದಕ್ಕಾಗಿ, ಆಶ್ರಮದಲ್ಲಿ ತನಗೆ ಗೌರವ ಸಿಗದೇ ಇದ್ದದ್ದಕ್ಕಾಗಿ. ನೀರು ಸಿಗದೇ ಇದ್ರೆ ಬಹಳ ತೊಂದರೆ ಆಗುವುದಿಲ್ಲ, ಗೌರವ ಸಿಗದೇ ಇದ್ರೆ ಹೆಚ್ಚು ತೊಂದರೆ ಆಗ್ತದೆ. ಗೌರವ ಸಿಗದೇ ಇದ್ರೆ ಹೆಚ್ಚು ತೊಂದರೆ ಆಗ್ತದೆ. ನೀರು ಸಿಗದೇ ಇದ್ದರೆ ಏನು ಮಾಡಬೇಕು? ಗಿಡದ ಅಡಿಯಲ್ಲಿ ಎಲ್ಲೋ ಒಂದು ಕಡೆಗೆ ವಿಶ್ರಾಂತಿಯನ್ನು ಪಡೆದು ಬಿಟ್ಟರೆ ಅರ್ಧ ಗಂಟೆ ಮಲಗಿ ಹೇಳಿ ಹೋಗಿಬಿಡ್ತದೆ ಬಾಯಾರಿಕೆ. ಕೂತವರು ಮಲಗಿಬಿಟ್ರೆ ಬಾಯಾರಿಕೆ ಹೋಗ್ತದೆ, ಗೊತ್ತಾ ನಿಮಗೆ? ಕೂತವರು ಮಲಗಿದರೆ ಬಾಯಾರಿಕೆ ಹೋಗುತ್ತೆ, ಪೂರ್ಣ ಅಲ್ಲ ಅಂತೂ ಹೋಗ್ತದೆ. ಹೀಗೆ ಬಾಯಾರಿಕೆ ಹೋಗುವುದಕ್ಕೆ ನಾನಾ ಉಪಾಯವಿದೆ. ಆದರೆ ಗೌರವ ಭಂಗವಾದಾಗ ಬೇರೆ ಉಪಾಯವಿಲ್ಲ. ಕುದೀತದೆ ಆಹಾ. ಹಾಗಾಗಿ ಕಲಿಪ್ರವೇಶ ಮೊಟ್ಟ ಮೊದಲು ಆ ಭಸ್ಮಾಸುರ ರುದ್ರದೇವರ ತಲೆ ಮೇಲೆ ಕೈ ಇಟ್ಟಾಗೆ ಕಲಿ ಆ ಪರೀಕ್ಷಿತ್ ರಾಜನ ತಲೆಯ ಮೇಲಿರುವ ಕಿರೀಟದಲ್ಲಿ ಹೊಕ್ಕು, ಕಿರೀಟದ ಮುಖಾಂತರ ತಲೆಯಲ್ಲಿ ಹೊಕ್ಕು ಆ ಪರೀಕ್ಷಿತ್ ರಾಜನಿಗೆ ಬಾಧಿಸಿ ಶಮೀಕ ಋಷಿಗಳನ್ನು ಕಂಡಾಗ ಅವರ ಮೇಲೆ ಸತ್ತ ಹಾವನ್ನು ಹಾಕುವಂತೆ ಪ್ರೇರಣೆ ಮಾಡಿತು. ಸತ್ತ ಹಾವನ್ನು ಹಾಕಿ ಹೊರಟೇ ಬಂದ. ಮನೆಗೆ ಬಂದ, ತಲೆ ಕಿರೀಟವನ್ನು ಬೆವರಿದ. ಹಾಗಾಗಿ ಕಿರೀಟವನ್ನು ಕೆಳಗಿಟ್ಟ. ಛೇ, ಎಂಥ ತಪ್ಪು ಮಾಡಿದೆ ನಾನು. ಪಾಪ ಋಷಿಗಳು ತಪಸ್ಸು ಮಾಡ್ತಿದ್ರು,
ಅವರೇನೋ ಡಂಭ ಅಂತ ಹೇಳಿ ಅವರನ್ನು ತಪ್ಪು ತಿಳಿದು ಅವರ ಹೆಗಲಿಗೆ ಸತ್ತ ಹಾವನ್ನು ಹಾಕಿ ಬಂದೆ. ಎಂಥ ಪಾಪ ಮಾಡಿದೆ ನಾನು, ಚೇ 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 ನನಗೇನಾದರೂ ಶಿಕ್ಷೆ ಆಗಬೇಕು. ಕಿರೀಟ ಕೆಳಗಿಳಿಸಿದ ಮಾತ್ರಕ್ಕೆ ಸದ್ಬುದ್ಧಿ ಬಂತು, ಕಲಿ ಹೋದ. ಸೂಚನೆ ಇವೆಲ್ಲ. ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಷ್ಟರೊಳಗೆ ಹೊರಗಾಡುವಂತಹ ಶೃಂಗಿ, ಶಮೀಕನ ಮಗ, 5 ವರ್ಷದ ಬಾಲಕ, ಉಪನಯನವಾಗಿ ಇನ್ನೂ 1 ವರ್ಷವಾಗಿದೆ. ಅಂಥ ಗರ್ಭಪಂಚಮದಲ್ಲಿ ಇರುವ ಕಾಲದಲ್ಲಿ ಉಪನಯನವಾಗಿ 1 ವರ್ಷ ಅಖಂಡವಾಗಿ ಗಾಯತ್ರಿ ಜಪವನ್ನು ಮಾಡಿದ್ದೆ. ಯೋಗ್ಯತೆ ಅದ್ಭುತ, ಮಹಾಸಿದ್ಧಿ ಬಂದಿದೆ. ಅದಕ್ಕಾಗಿ ನಾನು ಬೆಳಗ್ಗೆ ಹೇಳಿದೆ, ಜಪವನ್ನು ಮಾಡಿ ಸಿದ್ಧಿ ಪಡೀಲಿಕ್ಕಾಗತ್ತೆ. ಆಕೂತಿಂ ಸತ್ಯಮಶೀಮಹಿ, ನಮ್ಮ ಮಾತು ನಮ್ಮ ಇಚ್ಛೆ ಇದು ಸತ್ಯವಾಗಬೇಕಾದರೆ ಗಾಯತ್ರಿ ಮಂತ್ರ ಸಾಧನೆ ಅಂತಂತ. ಧಿಯೋಯೋನ ಪ್ರಚೋದಯ, ಭಗವಂತನನ್ನು ಧಿಯೋಯೋನ ಪ್ರಚೋದಯಾತ್ ಎಂಬುದಾಗಿ ಉಪಾಸನೆ ಮಾಡ್ತಾ ಇದ್ದರೆ ನಿಮ್ಮೆದುರಿಗಿರುವಂತಹ ವ್ಯಕ್ತಿಯ ಮನಸ್ಸಿನ ಪರಿವರ್ತನೆ ಆಗಲೇಬೇಕು. ಬುದ್ಧಿ ಪ್ರಚೋದಕನಾದ ಪರಮಾತ್ಮ ನಿಮ್ಮ ವಿರುದ್ಧವಾಗಿ ವಿಚಾರ ಮಾಡುವ ನಿಮ್ಮ ಶತ್ರುವಿನ ಮನಸ್ಸಿನಲ್ಲೂ ಬುದ್ಧಿಯನ್ನು ಬದಲಾಯಿಸಿ ಬಿಡ್ತಾರೆ. ಜಪ ಮಾಡುವುದರಿಂದ ಸಿದ್ಧಿ ಬಾಳ, ಒಳ್ಳೆ ಐಶ್ವರ್ಯ, ಒಳ್ಳೆ ಕೀರ್ತಿ, ಎಲ್ಲ ಸುಖ, ಸಮೃದ್ಧಿ, ಸಂಪತ್ತು, ಜ್ಞಾನಾದಿಗಳು, ಸಾಧನೆ, ಭಗವಂತನ ಭಕ್ತಿ, ಭಗವಂತನನ್ನು ಒಲಿಸಿಕೊಂಡು ಬಿಡ್ತೀರಿ. ಭಗವಂತ ನೀವು ಹೇಳಿದಂತೆ ಕೇಳ್ತಾರೆ. ಮಾಡಿ ನೋಡಿ. ಹಠ ಹಿಡಿದು ಮಾಡಬೇಕು. ಹಠ ಇಲ್ಲದೆ ಇದ್ದರೆ ಆಗೋದಿಲ್ಲ. 1 ದಿನ ಬಿಟ್ಟು ಹೋಯಿತು, 2ನೇ ದಿನವೂ ಕಮ್ಮಿ ಆಯಿತು, 3ನೇ ದಿವಸ ಮರ್ತೋಯಿತು, ವರ್ಷಗಳವರೆಗೆ ಕಳೆದು ಬಿಡ್ತದೆ. ಆಮೇಲೆ ನೆನಪಾದಾಗ 1000 ಗಾಯತ್ರಿ ಹೇಗೆ ಮಾಡ್ತಿದ್ದೆ ನಾನು ಅಂತ ಆಶ್ಚರ್ಯವಾಗುವಂತಾಗ್ತದೆ. ಈ ಸಾಧನೆಯನ್ನು ಮಾಡುವುದಕ್ಕೆ ನಾವು ಸಿದ್ಧರಾಗಬೇಕು. ಬಹಳ ಪುಣ್ಯ, ಬಹಳ ವಿಶಿಷ್ಟವಾದ ಲಾಭ, ಮಹಾಲಾಭವಿದೆ. ಅದನ್ನು ಮಾಡಿದಂತಹ ಶೃಂಗಿ ಶಾಪವನ್ನು ಕೊಡುವುದಕ್ಕೆ ತೊಡಗಿದ. ಶಾಪವನ್ನು ಕೊಟ್ಟೇ ಹಾಕಿದ. ಏನು ಶಾಪ? ತಕ್ಷಕ ಇನ್ನು 7 ದಿನದಲ್ಲಿ ಬಂದು ಅವನನ್ನು ಕಚ್ಚಿ ಸಂಹಾರ ಮಾಡಿಬಿಡಲಿ. ಶಮೀಕ ಋಷಿಗಳ ಹತ್ರ ಹೇಳಿದರೆ ಶಮೀಕ ಋಷಿಗಳು ಬಹಳ ನೊಂದುಕೊಂಡ್ರು. ಏನೋ ದೊಡ್ಡ ರಾಜ ಅವನು, ಸಾಕ್ಷಾತ್ ಭಗವಂತ ಆ ರೂಪದಲ್ಲಿ ಇದ್ದು ನಮ್ಮನ್ನು ಕಾಪಾಡ್ತಾನೆ. ಅಂಥ ಧರ್ಮಿಷ್ಠ, ಅಪರೋಕ್ಷ ಜ್ಞಾನಿ, ಅಂಥ ಉತ್ತಮನಾದ ರಾಜನಿಗೆ ನೀನು ಈ ತರಹ ಶಾಪ ಕೊಟ್ಟಿಯಲ್ಲೋ, ಮಾಡಬಾರ್ದು, ಹೀಗೆ ತಪ್ಪು ಅಂತ ಹೇಳ್ತಾರೆ. ಆದರೆ ಶಾಪ ಕೊಟ್ಟಾಗೋಯ್ತದೆ. ಬ್ರಾಹ್ಮಣ ಕೊಟ್ಟ ಶಾಪವನ್ನು ತಿರುಗಿಸುವುದಿಲ್ಲ ಅವರು ಕೂಡ, ಶಮೀಕ ಋಷಿಗಳು. ಶೃಂಗಿ ತಿರುಗಿಸುವುದಿಲ್ಲ. ಹಾಗಾಗಿ ಅವನಿಗೆ ಶಾಪ ಆಗಬೇಕಾಯಿತು. ಗೌರಮುಖ ಎಂಬ ಬ್ರಾಹ್ಮಣ ತಮ್ಮ ಶಿಷ್ಯನಿಂದ ಈ ಸುದ್ದಿಯನ್ನು ಹೇಳಿ ಕಳಿಸ್ತಾರೆ. ಪರೀಕ್ಷಿತ್, ನಿನಗೆ ನನ್ನ ಮಗನಿಂದ ಶಾಪವಾಗಿದೆ. ಶೃಂಗಿ ಶಾಪ ಕೊಟ್ಟಿದ್ದಾನೆ. ಇನ್ನು 7 ದಿನದಲ್ಲಿ ತಕ್ಷಕ ಬಂದು ನಿನ್ನನ್ನು ಕಚ್ಚಿ ಸಂಹಾರ ಮಾಡ್ತಾನಂತೆ. ಹೀಗೆ ಶಾಪವಾಗಿದೆ, ನೋಡಿಕೋ. ಆ ಸುದ್ದಿ ಬರುವುದಕ್ಕಿಂತ ಮುಂಚೆಯೇ ತಾನು ಮಾಡಿದ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ನನಗೆ ಸರಿಯಾಗಿ ದಂಡನೆಯಾಗಬೇಕು, ಶಿಕ್ಷೆಯಾಗಬೇಕು ಅಂತ ಹೇಳಿ ಬಹಳಷ್ಟು ದುಃಖಪಟ್ಟಿದ್ದಾನೆ, ಬಹಳಷ್ಟು ಹೇಳಿಕೊಂಡಿದ್ದಾನೆ.